ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಆಧಾರಗಳು ಸೋಷಿಯಲ್ ಸೈನ್ಸು 8th ಸ್ಟ್ಯಾಂಡರ್ಡ್ ಆಗಿರುತ್ತೆ. ಸೊ ಪಾರ್ಟ್ 1 ನಾವು ನೋಡ್ತಾ ಹೋದ್ವಿ 20 ಕ್ವೆಶನ್ಸ್ಗಳನ್ನ. ಸೊ ಮುಂದುವರಿದ ಭಾಗ ಹಿಂದೆ 20 ಕ್ವೆಶನ್ ಆದ ನಂತರ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. 21ನೇ ಕ್ವೆಶನ್ ಈ ರೀತಿ ಇದೆ. ಪ್ರಾಕ್ತನ ಆಧಾರಗಳಿಗೆ ಇರುವ ಇನ್ನೊಂದು ಹೆಸರೇನು ಅಂತ ಕೇಳಿದರೆ, ಪ್ರಾಕ್ತನ ಆಧಾರಗಳಿಗೆ ಇರುವ ಮತ್ತೊಂದು ಹೆಸರೇನು? ಸೊ ನಾವು ನೋಡ್ತಾ ಹೋದರೆ ಸ್ನೇಹಿತರೆ, ಆಧಾರಗಳನ್ನು ನಾವು ಎರಡು ರೀತಿ ನೋಡ್ತೀವಿ. ಒಂದು ಸಾಹಿತ್ಯಿಕ ಆಧಾರಗಳು, ಮತ್ತೊಂದು ಪ್ರಾಕ್ತನ ಆಧಾರಗಳಂತ ಹೇಳ್ತೀವಿ. ಸಾಹಿತ್ಯಿಕ ಆಧಾರದ ಬಗ್ಗೆ ಈ ಒಂದು ಲಾಸ್ಟ್ ಕ್ಲಾಸಲ್ಲಿ ನಾವು ತಿಳ್ಕೊಳ್ತಾ ಹೋದ್ವಿ. ಸೊ ಎರಡನೇ ನೋಡ್ತಾ ಹೋದಾಗ ಪ್ರಾಕ್ತನ ಆಧಾರಗಳಂತ ಹೇಳ್ತೀವಿ. ಪ್ರಾಕ್ತನ ಆಧಾರಗಳದ್ದು ಯಾವ್ದಾದ್ರು ಬರುತ್ತೆ ಅಂತ ನೋಡ್ತಾ ಹೋದಾಗ ಈ ಒಂದು ಪುರಾತತ್ವ ಆಧಾರಗಳಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡ್ತಾ ಹೋದರೆ ಸಂಶೋಧನೆ ಮತ್ತು ಉತ್ಖನದ ಮೂಲಕ ನಾವು ಏನು ಇತಿಹಾಸದಲ್ಲಿ ಇರ್ತಕ್ಕಂಥ ಶಾಸನಗಳಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಸೊ ಇದರ ಒಂದು ಆಧಾರಗಳ ಮೂಲಕ ನಾವು ಇತಿಹಾಸದ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಲ್ವ. ಸೊ ಅದನ್ನು ನಾವು ಪ್ರಾಕ್ತನ ಆಧಾರಗಳಂತ ಹೇಳ್ತೀವಿ. ಇಟ್ ಮೀನ್ಸ್ ಪುರಾತತ್ವ ಆಧಾರಗಳು. ಪುರಾತತ್ವ ಅಂದರೆ ಏನು ಲಾಸ್ಟ್ ಇತ್ತೋ, ಫಾಸ್ಟಲ್ಲಿ ಏನಿತ್ತೋ, ಸೊ ಅದನ್ನು ಈ ಒಂದು ಶಾಸನಗಳ ಮೂಲಕ ತಿಳ್ಕೊಳ್ತಕ್ಕಂಥದ್ದು, ನಾಣ್ಯಗಳ ಮೂಲಕ ತಿಳ್ಕೊಳ್ತಕ್ಕಂಥದ್ದು, ಸ್ಮಾರಕಗಳಾಗಿರ್ಬೋದು, ಪಳಿಯುಳಿಕೆಗಳಾಗಿರಬಹುದು. ಸೊ ಈ ರೀತಿ ನೋಡ್ತಾ ಹೋಗ್ತೀವಲ್ಲ, ಸೊ ಅದನ್ನು ಉತ್ಖನನ ಅಥವಾ ಸಂಶೋಧನೆ ಮೂಲಕ ಕಂಡುಹಿಡಿತಕ್ಕಂಥ ವಸ್ತುಗಳ ಮೂಲಕ ತಿಳಿತಕ್ಕಂಥ ನಾವು ಪ್ರಾಕ್ತನ ಆಧಾರಗಳಂತ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇಲ್ಲಿ ಸಾಹಿತ್ಯಿಕ ಆಧಾರಗಳಂತ ಹೇಳಿದ್ರೆ ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ ಅಂತ ಎರಡು ರೀತಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಆ್ಯಂಡ್ ಲಿಖಿತ ಮತ್ತು ಮೌಖಿಕ ಅಂತ ನೋಡ್ತಾ ಹೋಗ್ತೀವಿ. ಸೊ ಅದು ಫಸ್ಟ್ ವಿಡಿಯೋ ನೋಡ್ತಾ ಹೋದ್ವಿ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ, ಪ್ರಾಕ್ತನ ಆಧಾರಗಳಲ್ಲಿ ಎಷ್ಟು ವಿಧಗಳಿವೆ ಅಂತ ಕೇಳಿದರೆ 2, 3, 4 ಮತ್ತು 5. ಪ್ರಾಕ್ತನ ಆಧಾರಗಳಲ್ಲಿ ಎಷ್ಟು ವಿಧಗಳಿವೆ? ಸೊ ನೋಡಿ ಸ್ನೇಹಿತರೆ, ಫಸ್ಟ್ ನೋಡ್ತಾ ಹೋದರೆ ಶಾಸನಗಳಂತ ನೋಡ್ತೀವಿ. ಅದಾದ ನಂತರ ನಾಣ್ಯಗಳು ಬರುತ್ತೆ. ಅದಾದ ನಂತರ ಸ್ಮಾರಕಗಳು, ಭೂ ಉತ್ಖನನಗಳು, ಒಟ್ಟು 4 ಬರ್ತವೆ. ಸೊ ಆಪ್ಷನ್ ಸಿ 4 ವಿಧಗಳಲ್ಲಿ ನೋಡ್ತಾ ಹೋಗ್ತೀವಿ. ಫಸ್ಟ್ ಒನ್ ಬಂದು ಶಾಸನಗಳಾಗಿರುತ್ತೆ. ಎರಡನ್ನು ನೋಡ್ತಾ ಹೋದರೆ ನಾಣ್ಯಗಳು, ಆ್ಯಂಡ್ ಥರ್ಡ್ ಒನ್ ಬಂದು ಸ್ಮಾರಕಗಳು, ಆ್ಯಂಡ್ ಫೋರ್ತ್ ಒನ್ ಬಂದು ಭೂ ಉತ್ಖನನಗಳು. ಅಂದರೆ ಭೂಮಿಯ ಒಳಗಡೆ ಉದುಗಿರ್ತಕ್ಕಂಥದ್ದನ್ನ ನಾವು ತೆಗಿತಕ್ಕಂಥದ್ದು ಉತ್ಖನಗಳು. ಓಕೆ, ಸೊ ಇಲ್ಲಿ 4 ರೀತಿಯಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಅಂದಿನ ಕಾಲದ ಧರ್ಮ, ಸಂಸ್ಕೃತಿ, ಆರ್ಥಿಕತೆ ಮತ್ತು ಆಡಳಿತದ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಜೀವಂತ ಸಾಕ್ಷಿಗಳು ಯಾವುವು ಅಂತ ಕೇಳೋದಾದರೆ, ಅಂದಿನ ಕಾಲದ ಅಂದರೆ ಹಿಸ್ಟರಿ, ಇತಿಹಾಸದಲ್ಲಿ ಇರ್ತಕ್ಕಂಥ ಕಾಲದ ಧರ್ಮ, ಸಂಸ್ಕೃತಿ, ಆರ್ಥಿಕತೆ ಮತ್ತು ಆಡಳಿತದ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಜೀವಂತ ಸಾಕ್ಷಿಗಳು ಯಾವುವು ಅಂತ ಕೇಳಿದಾದರೆ ಇಲ್ಲಿ ಆಪ್ಷನ್ಸ್ಗಳ ಕೊಟ್ಟಿದ್ದಾರೆ. ನಾಣ್ಯಗಳು, ಶಾಸನಗಳು, ಕಥೆಗಳು ಮತ್ತು ಹಾಡುಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನಾವು 2 ನಾವು ಸ್ಕಿಪ್ ಮಾಡ್ತಾ ಹೋಗ್ಬೋದು. ಹಾಡುಗಳು ಮತ್ತು ಕಥೆಗಳನ್ನ ನಾವು ಸ್ಕಿಪ್ ಮಾಡ್ತಾ ಹೋಗ್ಬೋದು, ಅವ್ರ ನಮ್ಗೆ ಗೊತ್ತಿರುವಂಥ ಮಾಹಿತಿಯ ಪ್ರಕಾರ. ಇನ್ನು ನಾಣ್ಯಗಳು ಮತ್ತು ಶಾಸನಗಳನ್ನು ನೋಡ್ತಾ ಹೋದಾಗ ಸ್ನೇಹಿತರೆ, ಎರಡೂ ಸಹ ಈ ಒಂದು ಪ್ರಾಕ್ತನ ಆಧಾರಗಳಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಆದರೆ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಶಾಸನಗಳು ಬರುತ್ತೆ. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ನಾಣ್ಯಗಳನ್ನು ತಗೊಳ್ತಾ ಹೋದಾಗ ಅಲ್ಲಿ ಕೆಲವೊಂದು ಮಾಹಿತಿ ಸಿಕ್ಕಿದ್ರೂ ಸಹ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತದ ಬಗ್ಗೆ ಸಿಗ್ತಕ್ಕಂಥ ಒಂದು ಮಾಹಿತಿ ಎಲ್ಲಿ ಅಂತೇಳಿದ್ರೆ ನಮಗೆ ಶಾಸನಗಳಲ್ಲಿ ಸಿಗ್ತಾ ಹೋಗುತ್ತೆ. ಅಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥ ಒಂದು ಏನು ಧರ್ಮ ಆಗಿರ್ಬೋದು, ಅಥವಾ ಒಂದು ಭಾಷೆ ಆಗಿರ್ಬೋದು, ಸಂಸ್ಕೃತಿ ಅಂತ ಹೇಳಿದಾಗ, ಮತ್ತು ಆರ್ಥಿಕತೆ ಅನ್ನೋಕ್ಕಿಂತ ಹೆಚ್ಚಾಗಿ ಆಡಳಿತದ ಬಗ್ಗೆ ತೋರಿಸ್ತಕ್ಕಂಥದ್ದು ಆಗಿರಬಹುದು. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಆದರೆ ನಾಣ್ಯಗಳು ಕೊಡಲ್ವ ನಮಗೆ ಆ ರೀತಿ ಅಂತ ಹೇಳೋದಾದ್ರೆ ಸ್ನೇಹಿತರೆ, ಕೊಡುತ್ತೆ. ಅದರಲ್ಲೂ ಸಹ ಕೆಲವೊಂದು. ಆದರೆ ಶಾಸನಗಳಂತಕ್ಕಂಥ ನಾಣ್ಯಗಳಿಗಿಂತಲೂ ಸಹ ಅತಿ ಹೆಚ್ಚಾಗಿ ನಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗುತ್ತೆ. ನೆಕ್ಸ್ಟು, ಭಾರತದಲ್ಲಿ ದೊರೆತಿರುವ ಅತ್ಯಂತ ಪ್ರಾಚೀನ ಶಾಸನಗಳು ಯಾರ ಕಾಲದವು ಅಂತ ಕೇಳಿದರೆ ಸಮುದ್ರಗುಪ್ತ, ಅಶೋಕ, ಹರ್ಷವರ್ಧನ ಮತ್ತು ಪುಲಕೇಶಿ. ಭಾರತದಲ್ಲಿ ದೊರೆತಿರುವ ಅತ್ಯಂತ ಪ್ರಾಚೀನ ಶಾಸನಗಳು ಯಾರ ಕಾಲದವು ಅಂತ ಹೇಳಿದ್ರೆ ಆಪ್ಷನ್ ಬಿ ಅಶೋಕ ಆಗಿರ್ತದೆ ಸ್ನೇಹಿತರೆ. ಸೊ ನಾವು ನೋಡ್ತಾ ಹೋಗ್ತೀವಿ, ಅಶೋಕನ ಈ ಒಂದು ಶಾಸನಗಳು ತುಂಬ ಇದ್ದಾವೆ. ಸೊ ಅದರಲ್ಲಿ ಅವನು ರಚನೆ ಮಾಡ್ತಕ್ಕಂಥದ್ದು ಬ್ರಾಹ್ಮಿ ಲಿಪಿ ಮತ್ತು ಕರೋಷ್ಟಿ ಲಿಪಿಯಲ್ಲಿ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಬ್ರಾಹ್ಮಿ ಪ್ಲಸ್ ಕರೋಷ್ಟಿ ಇವು ಲಿಪಿಗಳು. ಆದರೆ ಅವನು ರಚನೆ ಮಾಡ್ತಕ್ಕಂಥ ಒಂದು ಭಾಷೆ ಯಾವುದು ಅಂತ ಹೇಳಿದರೆ ಪ್ರಾಕೃತ ಭಾಷೆ. ಪ್ರಾಕೃತ ಭಾಷೆಯಲ್ಲಿ ಬ್ರಾಹ್ಮಿ ಪ್ಲಸ್ ಕರೋಷ್ಟಿ ಲಿಪಿಯಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಆ್ಯಂಡ್ ಅಶೋಕನ ತುಂಬ ಒಂದು ಶಾಸನಗಳ ಕೆತ್ತನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಅದರಲ್ಲಿ ಈ ಒಂದು ಮಸ್ಕಿ ಮತ್ತು ಬ್ರಹ್ಮಗಿರಿಯಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನಗಳು ಸಹ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೂ ಒಂದು ಹೇಳ್ತಾ ಹೋದರೆ ನಾವು ನೆಕ್ಸ್ಟ್ ಕೊಡ್ತೇವೆ ನೋಡೋದು
ಅಶೋಕನ ಶಾಸನಗಳು ಬಹುತೇಕ ಯಾವ ಲಿಪಿಗಳಲ್ಲಿವೆ ಅಂತ ಕೇಳಿದರೆ ದೇವನಾಗರಿ ಮತ್ತು ಕನ್ನಡ, ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿ, ತಮಿಳು ಮತ್ತು ತೆಲುಗು, ಸಂಸ್ಕೃತ ಮತ್ತು ಹಿಂದಿ. ಅಶೋಕನ ಶಾಸನಗಳು ಬಹುತೇಕ ಬ್ರಾಹ್ಮಿ ಲಿಪಿ ಪ್ಲಸ್ ಖರೋಷ್ಠಿ ಲಿಪಿಯಲ್ಲಿ ರಚನೆಯಾಗಿರ್ತಕ್ಕಂಥದ್ದಾಗಿದೆ. ಅದರ ಜೊತೆಗೆ ನಾವು ನೋಡ್ತಾ ಹೋದರೆ ಸ್ನೇಹಿತರೆ ಈ ಒಂದು ಪ್ರಾಕೃತ ಭಾಷೆಯಲ್ಲಿ ರಚನೆಯಾಗಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟು, ಅದನ್ನು ನೋಡ್ಕೊಳ್ತಾ ಹೋಗಿ. ಅಶೋಕನ ಶಾಸನಗಳು ಯಾವ ಭಾಷೆಯಲ್ಲಿವೆ ಅಂತ ಹೇಳಿದ್ರೆ ಪ್ರಾಕೃತ ಭಾಷೆಯಲ್ಲಿ ರಚನೆ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಕೆಲವೊಂದು ಶಾಸನಗಳು ಏನಿದೆಯೋ ಅದು ಈ ಒಂದು ಗ್ರೀಕ್ ಮತ್ತು ಅರೇಬಿಕ್ ಭಾಷೆ, ಗ್ರೀಕ್ ಪ್ಲಸ್ ಅರೇಬಿಕ್, ಸೊ ಇವೆರಡು ಭಾಷೆಯಲ್ಲೂ ಸಹ ರಚಿತವಾಗಿರ್ತಕ್ಕಂಥದ್ದಾಗಿದೆ. ಪ್ರಾಕೃತ ಪ್ಲಸ್ ಅಂದರೆ ಇದು ಕೆಲವೊಂದು ಆಗಿದ್ದಾವೆ, ಮೇಯ್ನಾಗಿ ಪ್ರಾಕೃತ ಭಾಷೆ. ನೆಕ್ಸ್ಟು ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಎಲ್ಲಿ ಲಭ್ಯವಾಗಿವೆ ಅಂತ ಕೇಳಿದರೆ ಹಂಪಿ ಮತ್ತು ಬೇಲೂರು, ಮಸ್ಕಿ ಮತ್ತು ಬ್ರಹ್ಮಗಿರಿ, ಮೈಸೂರು ಮತ್ತು ಬೆಂಗಳೂರು, ಬಾದಾಮಿ ಮತ್ತು ಐಹೊಳೆ. ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಎಲ್ಲಿ ಲಭ್ಯವಾಗಿವೆ ಅಂತ ಹೇಳಿದ್ರೆ ಮಸ್ಕಿ ಮತ್ತು ಬ್ರಹ್ಮಗಿರಿ, ಆಪ್ಷನ್ ಬಿ ಆಗಿರುತ್ತೆ. ಸೊ ಇದರ ಜೊತೆಗೆ ಇನ್ನೂ ಸಹ ಇದಾವೆ ಅವರವು. ನೆಕ್ಸ್ಟು ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಯಾವುದಂತ ಕೊಟ್ಟಿದ್ದಾರೆ ಬಾದಾಮಿ ಶಾಸನ, ಹಲ್ಮಿಡಿ ಶಾಸನ, ಐಹೊಳೆ ಶಾಸನ ಆ್ಯಂಡ್ ಮಸ್ಕಿ ಶಾಸನ. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಅಂತ ಹೇಳಿದ್ರೆ ಅದು ಹಲ್ಮಿಡಿ ಶಾಸನ 450ರ ಒಂದು ಇದರಲ್ಲಿ ಸಿಗ್ತಕ್ಕಂಥದ್ದಾಗಿರುತ್ತೆ. ದಶಕ 450ರಲ್ಲಿ ಸಿಗ್ತಕ್ಕಂಥದ್ದು. ಸೊ ಇದನ್ನು ರಚನೆ ಮಾಡ್ತಕ್ಕಂಥ ಅಥವಾ ಕೆತ್ತನೆ ಮಾಡ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಕದಂಬ ಮನೆತನದ ದೊರೆ ಕಾಕುತ್ಸ ವರ್ಮ. ಕದಂಬ ಮನೆತನದ ಕಾಕುತ್ಸ ವರ್ಮ 450ರಲ್ಲಿ ಕೆತ್ತನೆಯನ್ನು ಮಾಡಿಸಿರ್ತಕ್ಕಂಥ ಒಂದು ಶಾಸನ. ಅದೊಂದು ಕನ್ನಡದ ಮೊಟ್ಟ ಮೊದಲ ಶಾಸನ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಹಲ್ಮಿಡಿ ಶಾಸನವು ಯಾವ ರಾಜವಂಶಕ್ಕೆ ಸೇರಿದೆ? ಆಪ್ಷನ್ ಬಿ ಕದಂಬ ವಂಶಕ್ಕೆ. ಹಲ್ಮಿಡಿ ಶಾಸನವು ಯಾವ ದೊರೆಯ ಆಡಳಿತದಲ್ಲಿ ರಚಿತವಾಯಿತು ಅಂತ ಹೇಳಿದ್ರೆ ಕಾಕುತ್ಸ ವರ್ಮ, ಆಪ್ಷನ್ ಬಿ. ನೆಕ್ಸ್ಟ್ ಸಮುದ್ರಗುಪ್ತನ ಕುರಿತು ಮಾಹಿತಿ ನೀಡುವ ಶಾಸನ ಯಾವುದು? ಐಹೊಳೆ ಶಾಸನ, ಅಲಹಾಬಾದ್ ಸ್ತಂಭ ಶಾಸನ, ಉತ್ತರ ಮೇರೂರು ಶಾಸನ ಮತ್ತು ಹಾತಿಗುಂಪ ಶಾಸನ ಅಂತ ಕೊಟ್ಟಿದ್ರೆ ಸಮುದ್ರಗುಪ್ತನ ಕುರಿತು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಬಂದು ಅಲಹಾಬಾದ್ ಸ್ತಂಭ ಶಾಸನ ಆಗಿರುತ್ತೆ ಸ್ನೇಹಿತರೆ, ಆಪ್ಷನ್ ಬಿ ಅಲಹಾಬಾದ್ ಸ್ತಂಭ ಶಾಸನ ಅಂತಕ್ಕಂಥದ್ದು. ಇನ್ನು ಐಹೊಳೆ ಬಂದು ಪುಲಿಕೇಶಿಗೆ ಸಂಬಂಧಪಟ್ಟಂಥದ್ದಾಗಿದೆ, ಪುಲಕೇಶಿ. ಆ್ಯಂಡ್ ನೆಕ್ಸ್ಟ್ ಉತ್ತರ ಮೇರೂರು ಶಾಸನ ಅಂತಕ್ಕಂಥದ್ದು ಏನಿದೆ ಇದು ಚೋಳರಿಗೆ ಸಂಬಂಧಪಟ್ಟಂಥದ್ದು, ಚೋಳರು. ಆ್ಯಂಡ್ ಹಾತಿಗುಂಪ ಶಾಸನ ಅಂತಕ್ಕಂಥದ್ದು ಏನಿದೆಯೋ ಸೊ ಇದು ಬಂದು ಕಾರವೇಲ. ಓಕೆ, ಸೊ ಇಷ್ಟ ಆಗಿರುತ್ತೆ. ಅಲಹಾಬಾದ್ ಸ್ತಂಭ ಶಾಸನ ಬಂದು ಸಮುದ್ರಗುಪ್ತಂದು. ಆ್ಯಂಡ್ ನೆಕ್ಸ್ಟ್ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ತಿಳಿಸ್ತಕ್ಕಂಥದ್ದು ಆಲ್ರೆಡಿ ಹೇಳಿದಾಗೆ ಐಹೊಳೆ ಶಾಸನ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಕಾರವೇಲನ ಬಂದು ಹಾತಿಗುಂಪ ಶಾಸನ ಆಗಿರುತ್ತೆ, ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಚೋಳರ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಶಾಸನ ಯಾವುದಂತ ಹೇಳಿದ್ರೆ ಚೋಳರು ಅಂತ ಹೇಳಿದಾಗ ಉತ್ತರ ಮೇರೂರು ಶಾಸನ ಬರುತ್ತೆ, ಆಪ್ಷನ್ ಬಿ. ನಾಣ್ಯಗಳ ಸ್ವರೂಪ, ವಿಕಾಸ ಮತ್ತು ಬೆಳವಣಿಗೆಯ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ನಾಣ್ಯಗಳ ಸ್ವರೂಪ, ವಿಕಾಸ ಮತ್ತು ಬೆಳವಣಿಗೆಯ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಶಾಸನಶಾಸ್ತ್ರ, ನಾಣ್ಯಶಾಸ್ತ್ರ, ಪುರಾತತ್ವಶಾಸ್ತ್ರ, ಇತಿಹಾಸಶಾಸ್ತ್ರ ಅಂತ ಕೊಟ್ಟಿದ್ದಾರೆ. ನಾಣ್ಯಗಳ ಸ್ವರೂಪ, ವಿಕಾಸ ಮತ್ತು ಬೆಳವಣಿಗೆಯ ಅಧ್ಯಯನವನ್ನು ನಾಣ್ಯಶಾಸ್ತ್ರ, ಆಪ್ಷನ್ ಬಿ ನಾಣ್ಯಶಾಸ್ತ್ರ ಎಂದು ಕರೆಯಲಾಗುತ್ತದೆ. ನಾಣ್ಯಗಳು ರಾಜರ ಏನನ್ನು ಸೂಚಿಸುತ್ತವೆ? ಕೇವಲ ಹೆಸರನ್ನು, ಅಧಿಕಾರದ ಸಂಕೇತಗಳನ್ನು, ಸಿಂಬಲ್ ಆಫ್ ಪವರ್, ಕೇವಲ ತೂಕವನ್ನು, ಚಿತ್ರಕಲೆಯನ್ನು ಮಾತ್ರ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ನಾಣ್ಯಗಳಂತ ಹೇಳಿದಾಗ ನಾಣ್ಯಗಳ ಸ್ವರೂಪ, ವಿಕಾಸ ಮತ್ತು ಬೆಳವಣಿಗೆ ಬಗ್ಗೆ ತಿಳಿಸ್ತಕ್ಕಂಥದ್ದು ನಾಣ್ಯಶಾಸ್ತ್ರ ಇತ್ತು. ಆದರೆ ನಾಣ್ಯಗಳನ್ನು ಏನಕ್ಕೋಸ್ಕರ ಆ ಒಂದು ರಾಜರುಗಳು ಅವರ ಒಂದು ಆಸ್ಥಾನದ ಅಥವಾ ಅವರ ಒಂದು ಅಧಿಕಾರದಲ್ಲಿ ಬಿಡುಗಡೆ ಮಾಡ್ತಾ ಇರೋಂತಕ್ಕಂಥದ್ದು ಅಧಿಕಾರದ ಸಂಕೇತಗಳನ್ನು ಅಲ್ಲಿ ತೋರಿಸೋದಕ್ಕೋಸ್ಕರ, ಆ ಒಂದು ರಾಜರ ಒಂದು ಅಧಿಕಾರ ಸಂಕೇತಗಳನ್ನು ತೋರಿಸೋದಕ್ಕೋಸ್ಕರ ಈ ಒಂದು ನಾಣ್ಯಗಳನ್ನು ಆ ಒಂದು ಕಾಲದಲ್ಲಿ ಹೊರಡಿಸ್ತಾ ಇರೋ. ಸೊ ಅವರ ಒಂದು ಕಾಲದಲ್ಲಿ ಹೊರಡಿಸ್ತಾ ಇರ್ತಕ್ಕಂಥದ್ದಾಗಿತ್ತು. ಸೊ ಈಗ ಯಾರೊಬ್ರು ಹೊರಡಿಸಿದ್ದಾರೆ ಅದನ್ನೇ ಕಂಟಿನ್ಯೂ ಮಾಡಬೇಕಂತಕ್ಕಂಥದ್ದಲ್ಲ. ಅವರ ಒಂದು ರಾಜರ ಕಾಲದಲ್ಲಿ ಅವರಿಗೆ ಸಂಬಂಧಪಟ್ಟಂತೆ ಅವರ ಒಂದು ರಾಜ ಲಾಂಛನಗಳನ್ನು ಹಾಕೊಂಡು ಕೆಲವೊಂದು ಅವರದ್ದೇ ಆದಂಥ ಇದನ್ನು ಹೊರಡಿಸ್ಕೊಳ್ತಕ್ಕಂಥದ್ದು ಸಹ ಇತ್ತು ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ ಬಿ ಸಿಂಬಲ್ ಆಫ್ ಪವರ್ ಆಗಿರುತ್ತೆ.
ಸೊ ಇದಕ್ಕೆ ಏನಕ್ಕೆ ಯೂಸ್ ಅಂತ ಹೇಳಿದ್ರೆ ಆರ್ಥಿಕ ಸ್ಥಿತಿ ಆಲ್ರೆಡಿ ಹೇಳಿದಾಗ ಏನು ಶಾಸನಗಳು ತಿಳಿಸ್ಕೊಡ್ತು ಹಾಗೆ ಇದು ಸಹ ಆಗಿನ ಧರ್ಮ ಆಗಿರ್ಬೋದು, ಸಂಸ್ಕೃತಿ, ಆಡಳಿತ ಆಗಿರಬಹುದು, ಸಾಮಾಜಿಕ ಆಗಿರಬಹುದು ಅಥವಾ ಈ ಒಂದು ಆರ್ಥಿಕ ಸ್ಥಿತಿಯನ್ನು ತಿಳಿಯೋದಕ್ಕೆ ಈ ಒಂದು ನಾಣ್ಯಗಳು ಸಹಾಯವನ್ನು ಮಾಡ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದ ರಾಜ ಯಾರು ಅಂತ ಕೇಳಿದ್ರೆ ಅಶೋಕ, ಸಮುದ್ರಗುಪ್ತ, ಕನಿಷ್ಕ ಮತ್ತು ಹರ್ಷವರ್ಧನ. ಹೇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ, ನೋಟ್ ಮಾಡ್ಕೊಳ್ತಾ ಹೋಗಿ. 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸಿದಂಥ ರಾಜ ಯಾರು ಅಂತ ಹೇಳಿದ್ರೆ ಸಮುದ್ರಗುಪ್ತ. ಆಪ್ಷನ್ ಬಿ ಸಮುದ್ರಗುಪ್ತ. ಈ ಗುಪ್ತ ಸಾಮ್ರಾಜ್ಯದ ಪ್ರಮುಖ ಅರಸರಲ್ಲಿ ಒಬ್ಬರಾದಂಥ ಸಮುದ್ರಗುಪ್ತ ಈ ಒಂದು 7 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಹೊರಡಿಸ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬೆಂಗಳೂರಿನಲ್ಲಿ ಯಾವ ದೇಶದ ನಾಣ್ಯಗಳು ದೊರೆತಿವೆ? ಚೀನಾ, ರೋಮನ್, ಗ್ರೀಕ್ ಮತ್ತು ಪರ್ಷಿಯನ್ ಅಂತ ಕೊಟ್ಟಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಅಷ್ಟೇ, ಬೆಂಗಳೂರಿನಲ್ಲಿ ಯಾವ ದೇಶದ ನಾಣ್ಯಗಳು ದೊರೆತಿವೆ? ಚೀನಾ, ರೋಮನ್, ಗ್ರೀಕ್, ಪರ್ಷಿಯನ್. ಸೊ ಆನ್ಸರ್ ಸ್ನೇಹಿತರೆ ಆಪ್ಷನ್ ಬಿ ರೋಮನ್. ನೋಡಿ, ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ದೊರೆತಿದ್ದು ಇವು ಪ್ರಾಚೀನ ವ್ಯಾಪಾರ ಸಂಪರ್ಕದ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದಾಗಿದೆ. ಅಂದರೆ ಹೇಳಿದ್ರೆ ಇಲ್ಲಿ ಏನು ಇಂಡಿಯಾ ಇತ್ತು ಮತ್ತು ಇಂಡಿಯಾ ಮತ್ತು ರೋಮನ್ಗೂ ಸಹ ನಡುವೆ ಈ ಒಂದು ವ್ಯಾಪಾರ ಸಂಪರ್ಕ ಇತ್ತು. ಸೊ ಹಾಗಾಗಿ ಅಲ್ಲಿನ ಒಂದು ನಾಣ್ಯಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಆಗಿರಬಹುದು ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಬೆಂಗಳೂರಿನ ರೋಮನ್ ನಾಣ್ಯಗಳು ದೊರೆತಿರುವುದನ್ನು ಏನನ್ನ ಸೂಚಿಸ್ತವೆ? ಯುದ್ಧವನ್ನು 2 ವರ್ಷಗಳ ಹಿಂದಿನ ವ್ಯಾಪಾರ ಸಂಪರ್ಕವನ್ನು, ವಲಸೆಯನ್ನು, ಯಾತ್ರೆಯನ್ನು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ 2 ವರ್ಷ. ಅಂದರೆ ಈ ನಾಣ್ಯವನ್ನೇ ನೋಡಿ ಏನು ಕಲ್ತ್ಕೊಂಡು ಅವರು ತಿಳ್ಕೊಂಡು ಅಂತ ಹೇಳಿದರೆ ಇದು ಎಷ್ಟು ವರ್ಷಗಳ ಕಾಲ ಹಳೆಯದಾಗಿರುತ್ತೆ ಆ್ಯಂಡ್ ಯಾವ ದೇಶದಿಂದ ಬಂದಿರತಕ್ಕಂಥದ್ದು. ಸೊ ಇದೆಲ್ಲ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ ಬಿ 2000 ವರ್ಷಗಳ ಹಿಂದಿನ ವ್ಯಾಪಾರ ಸಂಪರ್ಕ. ಸೊ ಒಂದಕ್ಕೊಂದು ಇನ್ಫಾರ್ಮೇಷನ್ ಜೋಡಿಸ್ಕೊಳ್ತಾ ಹೋಗುತ್ತೆ. ಡೌಟ್ ಬಂದಾಗ ಅಲ್ಲಿ ಅದಕ್ಕೆ ಅಂತ ಇನ್ಫಾರ್ಮೇಷನ್ ಹುಡುಕ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಭಾರತದ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಾಕ್ಷಿಗಳಾಗಿ ಉಳಿದುಕೊಂಡ ಕಟ್ಟಡಗಳನ್ನು ಏನೆಂದು ಕರೆಯುತ್ತಾರೆ? ಮನೆಗಳು, ಸ್ಮಾರಕಗಳು, ಕಚೇರಿಗಳು ಮತ್ತು ಮೈದಾನಗಳು. ಭಾರತದ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಾಕ್ಷಿಗಳಾಗಿ ಉಳಿದುಕೊಂಡ ಕಟ್ಟಡಗಳನ್ನು ಏನೆಂದು ಕರೆಯುತ್ತಾರೆ? ಸ್ಮಾರಕಗಳೆಂದು ಕರೆಯಲಾಗುತ್ತದೆ. ಆಪ್ಷನ್ ಬಿ ಸ್ಮಾರಕಗಳು. ಓಕೆ ಸ್ನೇಹಿತರೆ, ಸೊ ಇಷ್ಟನ್ನು ನೋಡ್ತಾ ಹೋದರೆ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂಥ ಕ್ವೆಶನ್ಸ್ಗಳನ್ನ ನೋಡ್ತಾ ಹೋದ್ವಿ. ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದುವರಿದ ಭಾಗವನ್ನು ನೋಡ್ತಾ ಹೋಗೋಣ. ಸೊ ಇಷ್ಟು ಬಂದು ಚಾಪ್ಟರ್ 1 ಆಧಾರಗಳಿಗೆ ಸಂಬಂಧಪಟ್ಟಂಥ ಕ್ವೆಶನ್ಸ್ಗಳು ಆಗಿತ್ತು ಸ್ನೇಹಿತರೆ. ನೆಕ್ಸ್ಟ್ ಬಂದು ಇನ್ನು ಭೂತ್ಖನನಗಳಿದ್ದಾವೆ. ಭೂತ್ಖನ ಮತ್ತು ಮೌಖಿಕ ಆಧಾರಗಳು ಮತ್ತು ಐತಿಹ್ಯಗಳನ್ನ ನೋಡ್ತಾ ಹೋಗಬೇಕಾಗುತ್ತೆ. ಸೊ ಅದೊಂದು ಲಾಸ್ಟ್ ಒಂದು ವಿಡಿಯೋ ನೋಡ್ತಾ ಹೋಗೋಣ.